ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಯುಜಿಡಿ ಸಮಸ್ಯೆಗೆ ದಶಕಗಳಿಂದ ಪರದಾಡುತ್ತಿರುವ ನಾಗರಿಕರು 8ನೇ ವಾರ್ಡ್ಗೆ ಭೇಟಿ ನೀಡಿ ಮನೆ ಸಮಸ್ಯೆ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ತಾಕೀತು. ಟೈರ್ ಬ್ಲಾಸ್ಟ್ ಆಗಿ ಕೂಲಿ ಕಾರ್ಮಿಕರಿಂದ ಟಾಟಾ ಏಸ್ ಪಲ್ಟಿ, ಮೂವರ ಸ್ಥಿತಿ ಗಂಭೀರ. ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆ. ತೆಂಗಿನ ಚಿಪ್ಪು, ಹಸಿ ಸೌದೆ ಸಮೇತ ವಿನೂತನ ಹೋರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು. ಪರವಾನಗಿ ಪಡೆಯದೆ ರಾತ್ರೋರಾತ್ರಿ ಅನಧಿಕೃತ ಮೊಬೈಲ್ ಟವರ್ ನಿರ್ಮಾಣ, ಟವರ್ಗಳಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ. ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಒತ್ತಾಯ. ಪಶು ಸಂಕಷ್ಟ ನಿವಾರಕ ದ್ಯಾವಪ್ಪ ತಾತನ ಜಾತ್ರಾ ಮಹೋತ್ಸವ, ಗಮನ ಸೆಳೆದ ಉಟ್ಲು ಮಹೋತ್ಸವ. 6 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಎದುರಿನ 8ನೇ ವಾರ್ಡ್ ನಿವಾಸಿಗಳ ಏಕೈಕ ಸಮಸ್ಯೆ ವೈಜ್ಞಾನಿಕವಾಗಿ ಒಳಚರಂಡಿ ಮಾಡಿಲ್ಲ. ಮಳೆಗಾಲದಲ್ಲಿ ನೀರು ಸಂಗ್ರಹಗಾರದ ಸಂಪ್ಗೆ ಯುಜಿಡಿ ನೀರು ಸೇರುತ್ತಿದ್ದು ಬದುಕನ್ನ ಹೈರಾಣಾಗಿಸಿದೆ. ಸರಿ ಮಾಡಿಕೊಡಿ ಎಂದು ಕೇಳಿದ್ದಾರೆ. ಇದೊಂದು ದಶಕಗಳ ಸಮಸ್ಯೆಯಾಗಿದ್ದು ಶೀಘ್ರವೇ ಪರಿಹಾರ ಕಾಣಿಸುವಂತೆ ಇಂಜಿನಿಯರ್ ಉಮಾಶಂಕರ್ ಅವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಸೂಚನೆ ನೀಡಿದ್ದು ನಿವಾಸಿಗಳ ಸಂತೋಷಕ್ಕೆ ಕಾರಣವಾಗಿತ್ತು. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮವನ್ನು ಮುಂದುವರಿಸಿದ ಶಾಸಕ ಪ್ರದೀಪ್ ಈಶ್ವರ್ ಮಂಗಳವಾರ ಬೆಳಗ್ಗೆ ನಗರದ 8 ವಾರ್ಡ್ನಲ್ಲಿನ ಮನೆಗೆ ತೆರಳಿ ಜನರ ಕಷ್ಟಗಳಿಗೆ ಕಿವಿಯಾದರು. 8ನೇ ವಾರ್ಡ್ ಯುಜಿಡಿ ಸಮಸ್ಯೆ ಪರಿಹಾರ ಮಾಡಲು 120 ಕೋಟಿಗೂ ಹೆಚ್ಚು ಅನುದಾನ ಬೇಕಿದೆ. ಏನಾದರೂ ಹೇಳಿದ್ರೆ ಕನೆಕ್ಟ್ ಮಾಡಲು ಆಗ್ತಿಲ್ಲ, ಮಿಸ್ಸಿಂಗ್ ಲಿಂಕ್ ಇದೆ ಅಂತಾರೆ. ಇದು ಬಹಳ ಚಾಲೆಂಜಿಂಗ್. ಇದನ್ನು ಪರಿಹಾರ ಮಾಡಲು ತುಂಬ ವರ್ಷಗಳು ಬೇಕು. ಆದರೂ ಕೂಡ ಇಲ್ಲಿನ ಯುಜಿಡಿ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಪರಿಹರಿಸಿ ಚರಂಡಿಯ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಲು ನಗರಸಭೆ ಆಡಳಿತಕ್ಕೆ ಶಾಸಕರು ತಾಕೀತು ಮಾಡಿದರು. ಈ ವೇಳೆ ಕನಕನಗರದ ನಿವಾಸಿಗಳು ಸ್ಮಶಾನಕ್ಕೆ ಹೋಗಲು ರಸ್ತೆ ಮಾಡಿಸಿಕೊಡಿ, ಕಂದವಾರದಿಂದ ಹರಿದು ಬರುವ ನೀರು ರಾಜಕಾಲುವೆ ಮೂಲಕ ಅಮಾನಿ ಗೋಪಾಲಕೃಷ್ಣ ಕೆರೆ ತಲುಪುವಂತೆ ಮಾಡಿದ್ದು, ರಾಜಕಾಲುವೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಇದನ್ನು ಪೂರ್ಣಗೊಳಿಸಿ. ಇಲ್ಲವಾದಲ್ಲಿ ಮಳೆಗಾಲದಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಖಚಿತ ಅಂತ ಇಲ್ಲಿನ ನಿವಾಸಿಗಳು ಶಾಸಕರಿಗೆ ಅವಲತ್ಕೊಂಡ್ರು. ಕೂಡಲೇ ತಹಶೀಲ್ದಾರ್ ಅನಿಲ್ ಅವರಿಗೆ ಈ ಬಗ್ಗೆ ಏನ್ ಮಾಡಬೇಕು ಅಂತ ವಿಚಾರಿಸಲಾಗಿ, ಹಿಂದೆ ಡಾಕ್ಟರ್ ಕೆ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಇದರ ಡಿಪಿಆರ್ ಆಗಿದೆ, ಕಾಮಗಾರಿ ಪೂರ್ಣಗೊಳಿಸಲು ಅವರು 2 ಕೋಟಿ ಅನುದಾನ ಬೇಕಿದೆ ಅಂದ್ರು. ಆಗ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಆದಷ್ಟು ಬೇಗ ಪರಿಹಾರ ಮಾಡಿಕೊಡಲು ಮುಂದಾಗ್ತೇನೆ ಅಂದ್ರು. ಮನೆ ಭೇಟಿಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ನಗರಸಭೆಯ 99 ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ತಡೆದಿದ್ದಾರೆ ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ನಾನು ಹಾಗೆ ಮಾಡಲು ಮುಂದಾದರೆ ಮುಂದಿನ 2 ವರ್ಷಗಳ ಕಾಲ ತಡೆಯಬಹುದಲ್ಲ ಎನ್ನುವ ಮೂಲಕ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಚರ್ಚೆಗಳಿಗೆ ತೆರೆ ಎಳೆದ್ರು. ನಾನು ಹೇಳೋದು, ಅಲ್ಲಿ 100 ಕುಟುಂಬ ಇದೆ. ಆ ಡೇಟ್ ಡಿಸೈಡ್ ಮಾಡೋದು ಯಾರು? ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭೆಯವರು. 16ನೇ ತಾರೀಕೇನೋ ಇದೆ. ನಗರಸಭೆ ಅವ್ರ ಕಂಟ್ರೋಲಲ್ಲಿದ್ದು ಅವ್ರು ನನ್ನ ಮೇಲೆ ಬ್ಲೇಮ್ ಮಾಡಿದ್ರೆ, ಫಾರೆಸ್ಟ್ ಲ್ಯಾಂಡ್ ಬರೋದು ಸಂಸದರಿಗೆ, ಅವ್ರು ನನ್ನ ಮೇಲೆ ಮಾಡಿದ್ರೆ ಅಧ್ಯಕ್ಷರು ಅವ್ರದ್ದೇ ತಾನೇ ಕೋರಮ್ಮು, ಮಾಡಲಿ ಬಿಡಿ, ನಾವು ಬೇಡ ಅಂದ್ವ. ನಾನು ತಡೆ ಹಿಡಿದಿದ್ದೀನಿ, ಅದಕ್ಕೆ ಪ್ರೂಫ್ ಎಲ್ಲಿದೆ? ನನಗದ್ರ ಅವಶ್ಯಕತೆ ನನಗೇನಿದೆ? ನಾನು ತಡೆ ಹಿಡಿಬೇಕು ಅಂದರೆ 2 ವರ್ಷ ತಡೆ ಹಿಡಿತೀನಿ, ಹಂಗಿಲ್ಲ ಅಲ್ವಾ? ಏನಾದರೂ ಇನ್ನೊಂದು 2 ವರ್ಷನೋ 3 ವರ್ಷನೋ ತಡೆ ಹಿಡಿಬೇಕು ಅಂತ ಹೇಳಿದ್ರೆ ನಾನು ಮನಸ್ಸೇ ಮಾಡಿದ್ರೆ ತಡೆ ಹಿಡಿತೀನಿ. ನಾನು ನಗರಸಭೆಗೆ ಲಾಸ್ ಆಗಬಾರ್ದು, ನಗರಸಭೆಗೆ ರೆವಿನ್ಯೂ ಬರಬೇಕು ಅನ್ನೋದು ನನ್ನ ಆಸೆ ಕೂಡ. ನಾನು ಶಾಸಕ ಆದಮೇಲೆ ಬಿಜೆಪಿ ಮುಖಂಡರನ್ನ ನಿದ್ದೆ ಮಾಡಲು ಬಿಟ್ಟಿಲ್ಲ. ಬಿಜೆಪಿಯಲ್ಲಿ ನನಗೆ ಇಷ್ಟವಾದ ನಾಯಕರಾದ ವಿಜಯೇಂದ್ರ, ಅಶೋಕ್ ಯತ್ನಾಳ್, ಪ್ರಹ್ಲಾದ್ ಜೋಶಿ, ಪ್ರತಾಪ್ ಸಿಂಹ, ಹೀಗೆ ಸಾಲು ಪಟ್ಟಿ ಇದೆ. ಪ್ರತಾಪ್ ಸಿಂಹ ಅವರಂತೂ ನನ್ನ ಮೇಲೆ 4 ಮಾನನಷ್ಟ ಪ್ರಕರಣ ದಾಖಲಿಸಿದ್ದಾರೆ. ಡಿಬೇಟ್ಗೆ ಬಾ ಅಂದರೆ ಕೇಸ್ ಹಾಕುವ ಇವರು ಫೈರ್ ಬಾಂಡ್ ಅಂತೆ. ಬ್ರಾಂಡ್ಗಳನ್ನು ಫೈರ್ ಮಾಡುವವನು ನಾನೇ ಎನ್ನುವ ಮೂಲಕ ಪ್ರದೀಪ್ ಈಶ್ವರ್ ಬಿಜೆಪಿ ಮುಖಂಡರ ಕಾಲೆಳೆದರು. ಅನುದಾನ ಇಟ್ಕೊಂಡೇ ನಗರದ ವಾರ್ಡ್ಗಳಿಗೆ, ಕ್ಷೇತ್ರದ ಹಳ್ಳಿಗಳಿಗೆ ತೆರಳುತ್ತಿದ್ದೇನೆ. ಬರಿಗೈಲಿ ಹೋಗಿ ಬಂದರೆ MLA ಬಂದರು ಹೋದ್ರು ಅಂತ ಜನರಿಂದ ಹೇಳಿಸಿಕೊಳ್ಳಲು ನನಗಾಗದು. ಅನುದಾನ ಇಟ್ಕೊಂಡೇ ಹೋಗ್ತಿದ್ದೇನೆ. ಜನರ ಕಷ್ಟಗಳನ್ನು ಪರಿಹಾರ ಮಾಡ್ತಿದ್ದೇನೆ. ಯಾರು ಏನೇ ಹೇಳಿ ನಾನು ವಿಭಿನ್ನವಾಗಿ ಕೆಲಸ ಮಾಡಿ ತೋರುವ ಶಾಸಕ ಎನ್ನುವ ಮೂಲಕ ಟೀಕೆಗಳಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. BJP-ಅವ್ರನ್ನ ನಾನು ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಾನು ನನ್ನ BJP-ಯಲ್ಲಿ ನನಗೆ ತುಂಬ ಇಷ್ಟವಾಗುವ ಸ್ನೇಹಿತರು ವಿಜಯೇಂದ್ರ ಅವರು, ಯತ್ನಾಳ್ ಅವರು, ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಸಾಹೇಬರು, ಪ್ರತಾಪ್ ಸಿಂಹ ಅವರು. ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂದರೆ 4 ಡಿಫಮೇಷನ್ ಕೇಸ್ ಹಾಕಿದ್ದಾರೆ. ನನ್ನ ಮೇಲೆ ನನ್ನ ಜೊತೆ ಡಿಬೇಟಿಗೆ ಬಾರಪ್ಪ ಅಂದರೆ ಡಿಫಮೇಷನ್ ಕೇಸ್ ಹಾಕ್ತಾರೆ.
ಅವರು ಫೈರ್ ಬ್ರ್ಯಾಂಡ್ ಅಂತೆ, ಆ ಬ್ರ್ಯಾಂಡ್ಗಳನ್ನ ಫೈರ್ ಮಾಡೋದು ನಾನೇ ಅಲ್ವಾ, ಅಷ್ಟಂತೂ ಹೇಳಬಲ್ಲೆ. ಸರ್, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀನಿ. ನಾನೇನು ಅಂತ ನಗರಸಭೆ ZPTPL ನೋಡಿ ಅಲ್ವಾ, ಸಿಂಬಲ್ ಮೇಲೆ ನಡೆಯೋ ಎಲೆಕ್ಷನ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಬೇರೆ ಚಿಕ್ಕ ಪುಟ್ಟ ಎಲೆಕ್ಷನ್ಗೆ, ಸಿಂಬಲ್ ಮೇಲೆ ನಡೆದೋ ಎಲೆಕ್ಷನ್ಗೆ ನನಗೆ ಐಡಿಯಾ ಇಲ್ಲ, ನಾನು ಇನ್ವಾಲ್ವ್ ಆಗಲ್ಲ. ಕಾಂಗ್ರೆಸ್ ಸಿಂಬಲಲ್ಲಿ ನಡೆಯೋ ಎಲೆಕ್ಷನ್ನು ನಾನೇನು ಅಂತ ನೋಡಿ ಅಲ್ವಾ. ನಾನು ಎಲ್ಲ ರೀತಿ BJP ಅವ್ರಿಗೆ ಹೇಳಕ್ಕೆ ಪಡ್ತೀನಿ, ನನ್ನಲ್ಲಿ ಎಲ್ಲ ರೀತಿಯ ಶಕ್ತಿ ಇದೆ, ಯೋಚನೆ ಇದೆ. ಚುನಾವಣೆ ಗೆಲ್ಲೋದಕ್ಕೆ ಏನು ಬೇಕು? ಧೈರ್ಯ ಬೇಕು, ಜನ ಬೇಕು. ಧೈರ್ಯ ಜನ ನನ್ನ ಹತ್ರ ಇದೆ, ಅವ್ರ ಹತ್ರ ಧೈರ್ಯ ಜನ ಬಿಟ್ಟು ಇನ್ನೆಲ್ಲ ಇದೆ. ಅದು ನಮ್ಮ ಹತ್ರನೂ ಇದೆ, ಅದು ಸೆಕೆಂಡ್ರಿ ಅಲ್ವಾ. ಈ ವೇಳೆ ತಹಶೀಲ್ದಾರ್ ಅನಿಲ್, ಪೌರಾಯುಕ್ತ ಮನ್ಸೂರ್ ಅಲಿ, ADLR ವಿವೇಕ್, ಮಹದೇವ್, ನಗರಸಭಾ ಸದಸ್ಯರಾದ ಕಣಿತಹಳ್ಳಿ ವೆಂಕಟೇಶ್, ಅಂಬರೀಶ್, ಕಂದಾಯ, ಆಹಾರ, ಆರೋಗ್ಯ, ಬೆಸ್ಕಾಂ ಸೇರಿದಂತೆ ಮತ್ತಿತರ ಇಲಾಖೆಗಳ ಸಿಬ್ಬಂದಿಗಳು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. ಟೈರ್ ಬ್ಲಾಸ್ಟ್ ಆಗಿ ಕೂಲಿಕಾರರನ್ನು ಸಾಗಿಸುತ್ತಿದ್ದ ಟಾಟಾ ಏಸ್ ವಾಹನ ಪಲ್ಟಿಯಾಗಿ ಮೂವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು, ಉಳಿದವರಿಗೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಚಿನ್ನೇಪಲ್ಲಿ ಕ್ರಾಸ್ ಬಳಿ ನಡೆದಿದೆ. ಬಾಗೇಪಲ್ಲಿ ತಾಲೂಕು ಚಿನ್ನೇಪಲ್ಲಿ ಕ್ರಾಸ್ ಬಳಿ ಕೂಲಿಕಾರರನ್ನು ಹೊತ್ತೊಯ್ಯುತ್ತಿದ್ದ ಟಾಟಾ ಏಸ್ ವಾಹನ ಟೈರ್ ಬ್ಲಾಸ್ಟ್ನಿಂದ ಪಲ್ಟಿಯಾಗಿದ್ದು, ಮೂವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡವರನ್ನು ಮಾಡಪ್ಪಲ್ಲಿ ಗ್ರಾಮದ ಕೂಲಿ ಕಾರ್ಮಿಕರು ಎಂದು ತಿಳಿದು ಬಂದಿದೆ. ಅವರೆಲ್ಲರೂ ಎಂದಿನಂತೆ ಬೆಳಗ್ಗೆ ಮಾಡಪ್ಪಲ್ಲಿಯಿಂದ ಟೆಂಪೋದಲ್ಲಿ ಆಚೆಪಲ್ಲಿ, ಮೊಟಕುಪಲ್ಲಿ, ಜಿಲಕರಪಲ್ಲಿ ಸೇರಿದಂತೆ ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿ ಕಳೆ ತೆಗೆಯುವುದು, ಬೆಳೆ ಕಟಾವು ಸೇರಿದಂತೆ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬದುಕಿಗಾಗಿ ನಿತ್ಯವೂ ಕೂಲಿ ಹೋಗುತ್ತಿದ್ರು. ಅದರಂತೆ ನಿನ್ನೆಯೂ ಬೆಳಗ್ಗೆ ಜಿಲಕರಪಲ್ಲಿ ಸಮೀಪ ರೈತರೊಬ್ಬರು ಜಮೀನಿನಲ್ಲಿ ಹಿಪ್ಪು ನೇರಳೆ ಸೊಪ್ಪು ಕಟಾವು ಮಾಡಲೆಂದು 9 ಮಂದಿ ಕೃಷಿ ಕೂಲಿ ಕಾರ್ಮಿಕರು ಟಾಟಾ ಏಸ್ ವಾಹನದಲ್ಲಿ ತೆರಳಿ ಸೊಪ್ಪು ಕೊಯ್ದುಕೊಂಡು ನಂತರ ಕೂಲಿಕಾರರ ಸ್ವಗ್ರಾಮ ಮಾಡಪಲ್ಲಿಗೆ ವಾಪಸ್ಸಾಗುವ ವೇಳೆ ತಾಲೂಕಿನ ಚಿನ್ನೇಪಲ್ಲಿ ಕ್ರಾಸ್ ಸಮೀಪ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಪಲ್ಟಿ ಹೊಡೆದಿದೆ. ಈ ಅವಘಡದಲ್ಲಿ 9 ಮಂದಿ ಕೂಲಿಕಾರರಿಗೂ ಸೇರಿ ಚಾಲಕನಿಗೂ ಸಹ ಗಾಯಗೊಂಡಿದೆ. ಗಾಯಗೊಂಡವರನ್ನು ಆಟೋವೊಂದರಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಇವರ ಪೈಕಿ ವೆಂಕಟರಮಣಮ್ಮ, ವೆಂಕಟಲಕ್ಷ್ಮಮ್ಮ ಮತ್ತು ಕಲ್ಪನಾ ಎಂಬ 3 ಕೂಲಿಕಾರರು ಗಂಭೀರವಾಗಿ ಗಾಯಗೊಂಡಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆ ಸೇರಿದಂತೆ ವಿವಿಧೆಡೆ ರವಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸುಬ್ಬು, ಈ ನ್ಯೂಸ್ TV, ಬಾಗೇಪಲ್ಲಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ವಿಶೇಷ ಕಾನೂನು ಜಾರಿ ಮಾಡಿ ಬಡವರ ಬದುಕನ್ನು ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸಿ ಕೋಲಾರ ನಗರದ ಪಲ್ಲವಿ ಸರ್ಕಲ್ ರೈತ ಸಂಘದಿಂದ ತೆಂಗಿನ ಚಿಪ್ಪು, ಹಸಿ ಸೌದೆಯ ಸಮೇತ ಹೋರಾಟ ಮಾಡಿ ಗ್ರೇಡ್ 2 ತಹಶೀಲ್ದಾರ್ ಅನ್ಸಾ ಮಾರಿಯಾ ಮೂಲಕ ರಾಷ್ಟ್ರಪತಿಯನ್ನ ಆಗ್ರಹಿಸಿದರು. ಬೆಲೆ ಏರಿಕೆ ಮಾಡೋ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕೋಲಾರದಲ್ಲಿ ರೈತ ಸಂಘ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಮಾತನಾಡಿ, ಬಡವರ ಬದುಕನ್ನು ರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಅಂತ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉಚಿತ ಗ್ಯಾರಂಟಿಗಳ ನೀಡುವ ಮುಖಾಂತರ ಜನರನ್ನ ಸೋಂಬೇರಿಗಳನ್ನಾಗಿ ಮಾಡಿ ದುಡಿಯುವ ಕೈಗೆ ಕೆಲಸ ನೀಡದೆ ಕೆಲಸಕ್ಕೆ ಬಾರದ ಯೋಜನೆಗಳನ್ನು ನೀಡಿ ಆರೋಗ್ಯ, ಶಿಕ್ಷಣ, ಉದ್ಯೋಗವನ್ನು ದುಬಾರಿ ಮಾಡಿ ಬಡವರ ಭವಿಷ್ಯವನ್ನು ಕಸಿತಿರುವ ಜನವಿರೋಧಿ, ರೈತ ವಿರೋಧಿ ಸರ್ಕಾರಗಳ ವಿರುದ್ಧ ಜನರು ತಿರುಗಿ ಬೀಳದೇ ಇದ್ರೆ ಭವಿಷ್ಯದಲ್ಲಿ ಮಕ್ಕಳು ದೇಶದ್ರೋಹಿಗಳಾಗುವ ಜೊತೆಗೆ ತುರ್ತು ಅನ್ನಕ್ಕಾಗಿ 3ನೇ ಮಹಾಯುದ್ಧ ರೈತರಿಂದಲೇ ಪ್ರಾರಂಭವಾಗುವ ಕಾಲ ದೂರ ಇಲ್ಲ. ಸರ್ಕಾರಗಳಿಗೆ ಈ ರೀತಿಯಾಗಿ ಎಚ್ಚರಿಕೆ ಕೊಟ್ಟರು. ವಸ್ತುಗಳನ್ನು ಬೆಲೆ ಏರಿಕೆ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುವ ಮುಖಾಂತರ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದಾರೆ. ಇವತ್ತು ಬೆಳೆದ ಬೆಳೆಗೆ ಬೆಲೆ ಇಲ್ಲ, ಮತ್ತು ಕೂಲಿ ಸಿಗ್ತಾ ಇಲ್ಲ. ನರೇಗಾದಲ್ಲಿ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು JCBಗಳ ಮುಖಾಂತರ ಕೆಲಸ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿರುವಾಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನು ಪ್ರಮೇಯ ಇತ್ತ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದೆ. ಅದರ ಜೊತೆಗೆ ಇವತ್ತು ಅಡುಗೆ ಅನಿಲವನ್ನು ಏರಿಕೆ ಮಾಡುವ ಮುಖಾಂತರ ಇವತ್ತು ಮತ್ತೆ ಗ್ರಾಮೀಣ ಪ್ರದೇಶದ ಜನರು ಸೌದೆಯನ್ನು ಮೊರೆ ಹೋಗುವಂತೆ ಮಾಡುವಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು
ಜನ ವಿರೋಧಿ ಧೋರಣೆಯನ್ನು ಖಂಡಿಸಿ ಒಂದ್ ಕಡೆ ಡೀಸೆಲ್ ಬೆಲೆ ಏರಿಕೆ ಮಾಡಿ ವಾಹನ ಸವಾರರ ಜೋಬು ಸುಡುವ ಜೊತೆಗೆ ಹೊಗೆರಹಿತ ಗ್ರಾಮೀಣ ಪ್ರದೇಶಗಳಿಗೆ ಮತ್ತೆ ಅಡುಗೆ ಅನಿಲ ದರವನ್ನು ಏರಿಕೆ ಮಾಡುವ ಮುಖಾಂತರ ಗ್ರಾಮೀಣ ಜನರನ್ನ ಮತ್ತೆ ಸೌದೆ ಮರೆ ಹೋಗುವ ಮಟ್ಟಕ್ಕೆ ಸರ್ಕಾರ ನಡೆದುಕೊಳ್ತಿದೆ ಅಂತ ಆರೋಪಿಸಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ಗ್ರೇಟು ತಹಶೀಲ್ದಾರ್ ಹಂಸಮರಿಯ ಮನವಿಯನ್ನ ಹಿರಿಯ ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಕಳಿಸುವ ಭರವಸೆಯನ್ನು ಕೊಟ್ಟರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷೆ ನಳಿನಗೌಡ, ರೈತ ಸಂಘದ ರಾಜ್ಯ ಸಂಚಾಲಕ ಬಂಗವಾದಿ ನಾಗರಾಜಗೌಡ, ತೊನ್ನಹಳ್ಳಿ ಆಂಜಿನಪ್ಪ, ಅಪ್ಪೋಜಿರಾವ್, ಮಂಗಸಂದ್ರ ತಿಮ್ಮಣ್ಣ, ವೆಂಕಟೇಶಪ್ಪ, ನರಸಿಂಹಪ್ಪ, ಸುಪ್ರೀಮಚಲ ಮುಂತಾದವರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬೆಲೆ ಏರಿಕೆ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಜನ ವಾಸಿಸುವ ಸ್ಥಳದಲ್ಲಿ ಯಾವುದೇ ಪರವಾನಗಿ ಪಡೆಯದೆ ಖಾಸಗಿ ಕಂಪನಿಯ ಅನಧಿಕೃತ ಮೊಬೈಲ್ ಟವರ್ ಒಂದು ಬಾಗೇಪಲ್ಲಿಯಲ್ಲಿ ರಾತ್ರೋರಾತ್ರಿ ನಿರ್ಮಾಣವಾಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗೇಪಲ್ಲಿ ಪಟ್ಟಣದ ನ್ಯಾಷನಲ್ ಕಾಲೇಜ್ ಪಕ್ಕದ ಖಾಸಗಿ ಕಟ್ಟಡದಲ್ಲಿ ಮೊಬೈಲ್ ಟವರ್ ರಾತ್ರೋರಾತ್ರಿ ನಿರ್ಮಾಣವಾಗಿದೆ. ಇನ್ನು ಇದನ್ನು ನಿರ್ಮಿಸಲು ತಾಲೂಕು ಪಂಚಾಯಿತಿ ಹಾಗೂ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಾರದೆ ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ ಹಾಗೂ ಇಲ್ಲಿ ವಾಸಿಸುವ ಜನರು ಎಲ್ಲ ಕೂಲಿ ಕಾರ್ಮಿಕರೇ. ಈ ಮಧ್ಯೆ ಇಂತಹ ಟವರ್ಗಳಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆದರೆ ಯಾರು ಹೊಣೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನ ವಾಸಿಸುವ ಪ್ರದೇಶದಲ್ಲಿ ಮೊಬೈಲ್ ಟವರ್ ನಿರ್ಮಾಣದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆದರೆ ಯಾವುದೇ ಪರವಾನಗಿ ಪಡೆಯದೆ ಖಾಸಗಿ ಕಂಪನಿಯ ಅನಧಿಕೃತ ಮೊಬೈಲ್ ಟವರ್ ಒಂದು ರಾತ್ರೋರಾತ್ರಿ ತಲೆ ಎತ್ತಿ ನಿಂತಿದೆ ಮತ್ತು ಇದರ ಬಗ್ಗೆ ಮಾಹಿತಿ ತಿಳಿದ್ರೂ ಕೂಡ ರಾಜಕೀಯ ಬಲಾಢ್ಯರ ಸಹಕಾರದಿಂದ ಯಾವುದನ್ನು ಲೆಕ್ಕಿಸದೆ ಇದಕ್ಕೂ ಮುನ್ನವೇ ಒಂದು ಟವರ್ ನಿರ್ಮಾಣ ಮಾಡಲಾಗಿದ್ದು ನಮ್ಮನ್ನ ಯಾರು ಕೇಳೋರು ಇಲ್ಲ, ನಮ್ಮದೇ ನಡೀತದೆ ಅಂತ ಮತ್ತೊಂದು ಟವರ್ ನಿರ್ಮಾಣಕ್ಕೆ ಮುಂದಾಗಿದ್ದು ಸರ್ಕಾರದಿಂದ ಯಾವುದೇ ಪರವಾನಗಿ ಪಡೆಯದೆ ಅನಧಿಕೃತವಾಗಿ ತಲೆ ಎತ್ತಿದೆ. ತಕ್ಷಣವೇ ಟವರ್ ನಿರ್ಮಾಣವನ್ನು ಸ್ಥಗಿತಗೊಳಿಸಿ ಸ್ಥಳಾಂತರ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರು ಯಾರೋ ಅವ್ರ ಕಂಪ್ನಿಯಿಂದ ಇಂಜಿನಿಯರ್ ಬಂದು ಅವರೇ ಫಿಟ್ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 2 ಟವರು ಕ್ಲಿಯರ್ ಮಾಡಬೇಕು. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ದಾರೆ, ಇಬ್ಬರಲ್ಲಿ 4 ಜನ ಇದ್ದಾರೆ. ಅದರಿಂದ ತೊಂದರೆ ಆಗ್ತಾ ಇದೆ. ಅವ್ರಿಗೆಲ್ಲ ಬ್ರೈನ್ದು ಎಲ್ಲ ಪ್ರಾಬ್ಲಮ್ ಬರ್ತಾ ಇದೆ. ತಿಂಗಳು ನಾವು ಬೆಂಗಳೂರಿಗೆ ಹಾಸ್ಪಿಟಲ್ ಹೋಗ್ತಾ ಇದ್ವಿ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಟವರ್ ಫಿಟ್ ಇದಾಗಬೇಕು, ಕ್ಲಿಯರ್ ಆಗಬೇಕು ಮತ್ತು ಕೆಲಸ ಆಗಬಾರ್ದು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಸ್ಥಳೀಯರಾದ ಹರಿಕುಮಾರ್, ಹರೀಶ್, ರಾಜೇಶ್, ಸಂತೋಷ್, ಗಂಗರಾಜು, ರಮೇಶ್, ನಾಗೇಶ್, ಈಶ್ವರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪನಗುಡಿಯ ಗೋ ಸಂಕಷ್ಟ ನಿವಾರಕ ಎಂದೇ ಖ್ಯಾತಿಯಾಗಿದ್ದ ದ್ಯಾವಪ್ಪ ತಾತನ ಸಮಾಧಿಯ ಸನ್ನಿಧಿಯಲ್ಲಿ ದ್ಯಾವಪ್ಪ ತಾತನ ಆರಾಧನೆಯ ಜಾತ್ರಾ ಉತ್ಸವ ಆರಂಭವಾಗಿದ್ದು 6 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು, ಉತ್ಸವಗಳು, ತಾತನ ಸ್ಮರಣೆ, ಅವರೆಕಾಳು ಸಾರು, ರಾಗಿ ಮುದ್ದೆಯ ಸಾಮೂಹಿಕ ಅನ್ನ ಸಂತರ್ಪಣೆಯು ಉತ್ಸವ ನಡೆಯುವ ವಾರದ ಕಾಲ ನಿತ್ಯವೂ ನಡೆಯಲಿದೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಮಾರ್ಗದ ದ್ಯಾವಪ್ಪನಗುಡಿಯಲ್ಲಿನ ದ್ಯಾವಪ್ಪ ತಾತನ ಸಮಾಧಿಯ ಸನ್ನಿಧಿಯಲ್ಲಿ ದ್ಯಾವಪ್ಪ ತಾತನ ಜಾತ್ರಾ ಮಹೋತ್ಸವ ಆರಂಭವಾಗಿದ್ದು ವಾರದ ಕಾಲ ಜಾತ್ರೆಯ ಉತ್ಸವ ನಡೆಯಲಿದೆ. ಪ್ರತಿದಿನವೂ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗದೊಂದಿಗೆ ಅವರೆಕಾಳಿನ ಸಾರು, ರಾಗಿ ಮುದ್ದೆಯ ಅನ್ನ ಸಂತರ್ಪಣೆ ನಡೆಯಲಿದೆ.
ಪ್ರತಿದಿನವೂ ಒಂದೊಂದು ಕಾರ್ಯಕ್ರಮ ನಡೆಯಲಿದ್ದು ಸಂಗೀತ ವಾದ್ಯಗೋಷ್ಠಿ, ಪಾಂಡುರಂಗ ಭಜನೆ, ಕುರುಕ್ಷೇತ್ರ, ತೆಲುಗು ಪೌರಾಣಿಕ ನಾಟಕ, ಶನಿ ಪ್ರಭಾವ ಕನ್ನಡ ನಾಟಕ ಪ್ರದರ್ಶನ ನಡೆಯಲಿದೆ. ಕಡೆಯ ದಿನ ಶನಿವಾರ ರಾತ್ರಿ ತಾತಯ್ಯನವರ ಜನ್ಮಸ್ಥಳ ಕೋಟಹಳ್ಳಿಯಿಂದ ಸಮಾಧಿಯ ಸನ್ನಿಧಿಯವರೆಗೂ ತಾತನವರ ಪಲ್ಲಕ್ಕಿಯ ಮೆರವಣಿಗೆ ನಡೆಯಲಿದೆ. ಕೋಟಹಳ್ಳಿಯಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಮನೆಯಲ್ಲಿನ ದನಕರುಗಳನ್ನು ಮೇಯಿಸುತ್ತಿದ್ದ ದ್ಯಾವಪ್ಪನು ದನಕರುಗಳ ಆರೈಕೆ ಕಾಳಜಿಯಲ್ಲೇ ಬದುಕನ್ನು ಕಟ್ಟಿಕೊಂಡವರು. ತನ್ನ ದನಕರುಗಳಿಗೆ ಆರೋಗ್ಯ ಸಮಸ್ಯೆ ಎದುರಾದರೆ ಆತನೇ ಆರೈಕೆ ಮಾಡುತ್ತಿದ್ದ. ಅವು ಬೇಗನೆ ಚೇತರಿಸಿಕೊಳ್ಳುತ್ತಿದ್ದವಂತೆ. ರೋಗದಿಂದ ಬಳಲುತ್ತಿದ್ದ ದನಕರುಗಳ ಮೈ ಮೇಲೆ ದ್ಯಾವಪ್ಪ ಕೈ ಇಟ್ಟು ಸವರಿ ದೌಡಿದ್ರು. ರೋಗದಿಂದ ಬಳಲುತ್ತಿದ್ದ ದನಕರುಗಳ ಮೈ ಮೇಲೆ ದ್ಯಾವಪ್ಪ ಕೈ ಇಟ್ಟು ಸವರಿದ್ರೆ ಸಾಕು, ಚೇತರಿಸಿಕೊಳ್ಳುತ್ತಿದ್ದುವಂತೆ. ದ್ಯಾವಪ್ಪನ ಈ ಮಹಿಮೆ ಒಬ್ಬರಿಂದ ಒಬ್ಬರಿಗೆ ಹರಡಿದ್ದು ಸುತ್ತಮುತ್ತಲ ಗ್ರಾಮಗಳಲ್ಲಿ ತಮ್ಮ ದನಕರುಗಳಿಗೆ ಆರೋಗ್ಯ ಸಮಸ್ಯೆ ಎದುರಾದರೆ ಅವರು ದ್ಯಾವಪ್ಪನನ್ನ ಕರೆದುಕೊಂಡು ಹೋಗುತ್ತಿದ್ದು, ಇವರು ದನಕರುಗಳ ಮೇಲೆ ಇವರ ಕೈ ಇರಿಸಿ ಸವರಿದ್ರು ಸಾಕು, ವಾಸಿ ಆಗುತ್ತಿತ್ತು. ದ್ಯಾವಪ್ಪನಲ್ಲಿನ ಈ ಮಹಿಮೆಯು ದಿನ ಕಳೆದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ಹರಡಿದ್ದು ಪ್ರಸಿದ್ಧಿಯೂ ಆಗಿದ್ದಾರೆ. ವರ್ಷಗಳು ಕಳೆದಂತೆ ದ್ಯಾವಪ್ಪ ತಾತನಾಗಿದ್ದು, ಆತನ ಮರಣಾನಂತರ ಅವರಿಗೆ ಸಮಾಧಿ ನಿರ್ಮಿಸಿದ್ದು. ಈಗಲೂ ದನಕರುಗಳಿಗೆ ಆರೋಗ್ಯ ಕೆಟ್ಟರೆ ದ್ಯಾವಪ್ಪ ತಾತನ ಸಮಾಧಿಯ ಸನ್ನಿಧಿಯಲ್ಲಿ ಪೂಜಿಸಿ ಅಲ್ಲಿ ಮಂತ್ರಿಸಿದ ಕಪ್ಪು ದಾರ, ಉಪ್ಪನ್ನು ಕೊಂಡೊಯ್ದು ಕಪ್ಪು ದಾರ ಕಟ್ಟುತ್ತಾರೆ. ಉಪ್ಪನ್ನು ನೀರಲ್ಲಿ ಬೆರೆಸಿ ಹೊಟ್ಟೆಗೆ ಸೇರಿಸುತ್ತಾರೆ. ರೋಗವಾಸಿಯಾದ ಮೇಲೆ ಹರಕೆಯಂತೆ ತುಪ್ಪವನ್ನು ತಂದು ತುಪ್ಪದ ದೀಪ ಬೆಳಗುತ್ತಾರೆ. ಹಾಗಾಗಿ ವರ್ಷದ ಉದ್ದಕ್ಕೂ ಇಲ್ಲಿ ಹಗಲು ರಾತ್ರಿ ಎನ್ನದೆ ತುಪ್ಪದ ದೀಪ ಬೆಳಗುತ್ತಲೇ ಇರುತ್ತದೆ. ಕೋಟಹಳ್ಳಿ ಹಾಗೂ ಸುತ್ತಮುತ್ತಲ 10 ಗ್ರಾಮಗಳ ರೈತರು ತಾವು ಬೆಳೆದ ರಾಗಿ ಕಾಳು, ಕಡಿ, ದವಸ ಧಾನ್ಯವನ್ನು ದ್ಯಾವಪ್ಪ ತಾತನ ಸನ್ನಿಧಿಗೆ ಅರ್ಪಿಸುತ್ತಾರೆ. ಹೀಗೆ ರೈತರಿಂದ ಕಾಣಿಕೆಯಾಗಿ ಬಂದ ರಾಗಿ, ಅವರೆಕಾಳು, ಆಲೂಗಡ್ಡೆ, ಹುರುಳಿ, ಕುಂಬಳಕಾಯಿ ಸೇರಿದಂತೆ ತರಹೇವಾರಿ ತರಕಾರಿಗಳಿಂದ ಸಾರು, ರಾಗಿ ಮುದ್ದೆಯನ್ನು ಮಾಡಿ ಉತ್ಸವ ನಡೆಯುವ ವಾರದ ಕಾಲವು ನಿತ್ಯ ಬರುವ ಭಕ್ತರಿಗೆ ಉಣಬಡಿಸುವುದು ದ್ಯಾವಪ್ಪ ತಾತನ ಜಾತ್ರೆಯ ವಿಶೇಷಗಳಲ್ಲೊಂದು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ 11ನೇ ಸ್ಥಾನ ಪಡೆದಿದ್ದು, ಕಳೆದ ಬಾರಿಗಿಂತ ಈ ಬಾರಿ 7ನೇ ಸ್ಥಾನ ಮೇಲಕ್ಕೇರಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ 2 ವಿದ್ಯಾರ್ಥಿಗಳು 4 ಮತ್ತು 5ನೇ ಸ್ಥಾನ ಗಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ದ್ವಿತೀಯ ಪಿಯು ಫಲಿತಾಂಶ ಪ್ರಕಟವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ 75.80% ಫಲಿತಾಂಶ ಬಂದಿದ್ದು ರಾಜ್ಯದಲ್ಲಿ 11ನೇ ಸ್ಥಾನಕ್ಕೆ ಏರಿಕೆಯಾಗಿದೆ. ಕಳೆದ ಸಾಲಿನಲ್ಲಿ 82.84% ಫಲಿತಾಂಶದೊಂದಿಗೆ 18ನೇ ಸ್ಥಾನದಲ್ಲಿತ್ತು. ಈ ಬಾರಿ ಶೇಕಡಾವಾರು ಫಲಿತಾಂಶ ಕಡಿಮೆ ಇದ್ರೂ ರಾಜ್ಯದಲ್ಲಿ 7ನೇ ಸ್ಥಾನ ಮೇಲಕ್ಕೇರಿ 11ನೇ ಸ್ಥಾನ ಪಡೆದಿದೆ. ಈ ಬಾರಿ ಒಟ್ಟು 12,490 ವಿದ್ಯಾರ್ಥಿಗಳು ದ್ವಿತೀಯ ಪರೀಕ್ಷೆ ಬರೆದಿದ್ದು 9,553 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 75.80% ಫಲಿತಾಂಶ ಬಂದಿದೆ. ಕಲಾ ವಿಭಾಗದಲ್ಲಿ 1,194 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 549 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 45.98% ಫಲಿತಾಂಶ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ 5,115 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 3,780 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 73.90% ಫಲಿತಾಂಶ ಬಂದಿದೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ 6,181 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 5,139 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು 83.14% ಫಲಿತಾಂಶ ಬಂದಿದ್ದು ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಸಾಧನೆ ಕಂಡಿದೆ. ವಿಜ್ಞಾನ ವಿಭಾಗದಲ್ಲಿ ಅಗಲಗುರ್ಕಿ ಬಿಜಿಎಸ್ ಶಾಲೆಯ ಯಶವಂತ ಗೌಡ 600ಕ್ಕೆ 596 ಅಂಕ ಪಡೆದು 4ನೇ ಸ್ಥಾನ ಪಡೆದಿದ್ದರೆ, ವಾಣಿಜ್ಯ ವಿಭಾಗದಲ್ಲಿ ಪಿ ಸಚಿನ್ 600ಕ್ಕೆ 595 ಅಂಕ ಗಳಿಸಿ 5ನೇ ಸ್ಥಾನ ಪಡೆಯುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಇನ್ನು ನಗರ ಪ್ರದೇಶದ 9,032 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 6,688 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 74.05%
ಫಲಿತಾಂಶ ಬಂದಿದೆ. ಗ್ರಾಮೀಣ ಪ್ರದೇಶದ 3458 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು 2780 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ 87.32% ಫಲಿತಾಂಶ ಬಂದಿದೆ. ನಗರ ಪ್ರದೇಶಕ್ಕೆ ಹೋಲಿಸಿದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳೇ ಹೆಚ್ಚಿನ ಫಲಿತಾಂಶ ಪಡೆದಿದ್ದಾರೆ. ಜಿಲ್ಲೆಯಾದ್ಯಂತ ಬಂದಿರುವ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ.ಎಸ್. ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮಂಗಳವಾರ ಬೆಳಗ್ಗೆ ಹೆಜ್ಜೇನುಗಳು ವಿದ್ಯಾರ್ಥಿಗಳ ಮೇಲೆ ಏಕಾಏಕಿ ದಾಳಿ ಮಾಡಿದ್ದು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಹೆಜ್ಜೇನು ಕಡಿತದಿಂದ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆವರಣದ ಮರಗಳಲ್ಲಿದ್ದ ಹೆಜ್ಜೇನುಗಳು ಮಂಗಳವಾರ ಬೆಳಗ್ಗೆ ಶಾಲಾ ಕೊಠಡಿಗಳಲ್ಲಿದ್ದ ವಿದ್ಯಾರ್ಥಿಗಳ ಮೇಲೆ ಏಕಾಏಕಿ ದಾಳಿ ಮಾಡಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಚ್ಚಿರೋದ್ರಿಂದ ವಿದ್ಯಾರ್ಥಿಗಳು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಹೆಜ್ಜೇನುಗಳು ಹೇಗೆ ಏಕಾಏಕಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿತು ಎಂಬ ಬಗ್ಗೆ ಸಂಶಯ ವ್ಯಕ್ತವಾಗಿದೆ. ಯಾಕಂದ್ರೆ ಪಾಲಿಟೆಕ್ನಿಕ್ ಕಾಲೇಜು ಹಳೆಯ ಕಟ್ಟಡವಾಗಿದ್ದು ಅಲ್ಲಿಯೇ ಹೆಜ್ಜೇನುಗಳು ಗೂಡು ಕಟ್ಟಿದ್ದ ಪರಿಣಾಮ ಯಾರಾದರೂ ವಿದ್ಯಾರ್ಥಿಗಳು ಅಥವಾ ಕಿಡಿಗೇಡಿಗಳು ಹೆಜ್ಜೇನು ಗೂಡಿಗೆ ಕಲ್ಲು ಎಸೆದಿರಬಹುದಾ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಸದ್ಯ ವಿದ್ಯಾರ್ಥಿಗಳು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದು ಮನೆಗಳಿಗೆ ವಾಪಸ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗೌರಿಬಿದನೂರು ನಗರಸಭೆಗೆ ಸೇರಿದ ಈ ಕೆಳಕಂಡ ಬಾಬ್ತುಗಳ ನಿರ್ವಹಣೆ ಅವಧಿಯು 1 ವರ್ಷದ ಅವಧಿಗೆ ಸುಂಕ ಮತ್ತು ಶುಲ್ಕ ವಸೂಲಿ ಮಾಡುವ ಹಕ್ಕನ್ನು ಸಾರ್ವಜನಿಕ ಬಹಿರಂಗ ಹರಾಜು ನಗರಸಭೆ ಕಚೇರಿ ಆವರಣದಲ್ಲಿ ನಡೆಯಿತು. 2025-26ನೇ ಸಾಲಿನ ನೆಲವಳಿ ವಸೂಲಾತಿ, ವಾರದ ಸಂತೆ ಸುಂಕ ವಸೂಲು, ನಗರಸಭೆಯ ಬಸ್ ನಿಲ್ದಾಣ, ಖಾಸಗಿ ಬಸ್ಗಳ ಶುಲ್ಕ ವಸೂಲಿ, ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಸುಲಭ ಶೌಚಾಲಯ ಶುಲ್ಕ ವಸೂಲಿ ಮತ್ತು ನಗರಸಭೆ ಕಚೇರಿ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ನಿಲುಗಡೆಗೆ ಶುಲ್ಕ ವಸೂಲಿ 5 ಬಾಬ್ತುಗಳ ಬಹಿರಂಗ ಹರಾಜು ಇಂದು ಗೌರಿಬಿದನೂರು ನಗರಸಭೆ ಕಚೇರಿ ಆವರಣದಲ್ಲಿ ನಡೆಯಿತು. ಹರಾಜಿನಲ್ಲಿ ಭಾಗವಹಿಸಿದ್ರು. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಮಾತನಾಡಿ, ಈ ದಿನ ನಗರಸಭೆ ವ್ಯಾಪ್ತಿಗೆ ಬರುವ 5 ಬಾಬ್ತುಗಳ 1 ವರ್ಷದ ಕಾಲ ಅವಧಿಗೆ ನಿರ್ವಹಣೆಯ ಸುಂಕ ಶುಲ್ಕ ವಸೂಲಾತಿ ಬಹಿರಂಗ ಹರಾಜು ಮಾಡಲಾಯಿತು. ನೆಲವಳಿ ವಸೂಲಾತಿ 8 ಲಕ್ಷ, ವಾರದ ಸಂತೆ 3.65 ಲಕ್ಷ, ನಗರಸಭೆಯ ಬಸ್ ನಿಲ್ದಾಣ, ಖಾಸಗಿ ಬಸ್ಗಳ ಶುಲ್ಕ ವಸೂಲಿ 3 ಲಕ್ಷ, ಸುಲಭ ಶೌಚಾಲಯ 36,000, ನಗರಸಭೆ ಆವರಣದಲ್ಲಿ ದ್ವಿಚಕ್ರ ವಾಹನಗಳ ನಿಲುಗಡೆ ಶುಲ್ಕ 5.70 ಲಕ್ಷ. ಹೀಗೆ 1 ವರ್ಷದ ಕಾಲಾವಧಿಗೆ ಬಹಿರಂಗ ಹರಾಜು ನಡೆದಿದೆ. ಈ ಹಿಂದೆ ಶಾಸಕರ ಅಧ್ಯಕ್ಷತೆಯಲ್ಲಿ ಖಾಸಗಿ ಬಸ್ ನಿಲ್ದಾಣವನ್ನು ಮೇಲ್ದರ್ಜೆಗೆ ಏರಿಸಲು ಪರಿಶೀಲನೆ ನಡೆಸಲಾಗಿತ್ತು. ಅದು ಕೂಡ ಪ್ರಗತಿಯಲ್ಲಿದೆ. ಸುಲಭ ಶೌಚಾಲಯವೂ ಸಹ ರಿಪೇರಿ ಮಾಡಿ ಹಸ್ತಾಂತರ ಮಾಡಲಾಗುತ್ತದೆ. ನಗರಸಭೆ ಆವರಣದಲ್ಲಿ ದ್ವಿಚಕ್ರ ವಾಹನ ನಿಲುಗಡೆಗೆ 2 ಜಾಗ ನೀಡಲಾಗಿದೆ. ಹೀಗೆ ಹಂತ ಹಂತವಾಗಿ ನಗರಸಭೆಗೆ ಆದಾಯ ಬರುವ ಮೂಲಗಳನ್ನು ಹುಡುಕಿ ಇನ್ನಷ್ಟು ಆದಾಯ ತಂದು ನಗರವನ್ನು ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಇರಿಸಲು ಪ್ರಯತ್ನ ಪಡುತ್ತೇನೆ ಎಂದು ಹೇಳಿದರು. ಈ ಹರಾಜನ್ನು ಇವತ್ತು ಆಗಿದೆ. ಇದು ಇವತ್ತು ಎಲ್ಲ ಸುಮಾರು 5 ಆಕ್ಷನ್ಗಳು ಮಾಡಿದ್ದೀವಿ. ದಿನ ಡೈಲಿ ವೇಜಸ್ ಅನ್ನೋದು ಒಂದು ಆಕ್ಷನ್ ಇಟ್ಟಿದ್ದೀವಿ. ಅದರಲ್ಲಿ ಇವತ್ತು 8 ಲಕ್ಷಕ್ಕೆ ಕೂಡಿದ್ದಾರೆ. ಅದೇ ಥರ ವಾರಕ್ಕೊಂದಿನ ಸಂತೆ ಅಂತ ಮಾಡ್ತೀವಿ, ವಾರದ ಸಂತೆ. ಅದರಲ್ಲಿ 3,60,65,000ಕ್ಕೆ ಅದು ಹರಾಜು ಹೋಗಿದೆ. ಮತ್ತು ಇನ್ನೊಂದು ಬಸ್ಸುದು ಅದು 3 ಲಕ್ಷಕ್ಕೆ ಹೋಗೋದು. ಆಮೇಲೆ ನಾವು ಸುಲಭ ಶೌಚಾಲಯ 36,000 ಹೋಗಿದೆ. ಇದು ಮತ್ತು ಪಾರ್ಕಿಂಗು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಪಾರ್ಕಿಂಗು ಅದರಲ್ಲಿ ನಾವು ಉಪಾಧ್ಯಕ್ಷ ಫರೀದ್ ಮಾತನಾಡಿ, ಈ ದಿನ ನಡೆದ ಬಹಿರಂಗ ಹರಾಜಿನಲ್ಲಿ ಬಾಬ್ತುವಾರು ಠೇವಣಿ ಪಾವತಿಸಿದ ಬಿಡ್ದಾರರು ಹರಾಜಿನಲ್ಲಿ ಭಾಗವಹಿಸಿದರು. 1 ವರ್ಷ ಕಾಲಾವಧಿಗೆ ನಡೆದ ಬಹಿರಂಗ ಹರಾಜು ಇದಾಗಿದ್ದು, ಕೆಲ ಸಮಸ್ಯೆಗಳನ್ನು ಬಿಡ್ದಾರರು ತಮ್ಮ ಗಮನಕ್ಕೆ ತಂದಿದ್ದು ಅವುಗಳನ್ನು ಶಾಸಕರ ಜೊತೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸರಿಪಡಿಸುತ್ತೇವೆ ಮತ್ತು ನಗರಸಭೆಗೆ ಆದಾಯ ಮೂಲಗಳನ್ನು ಹುಡುಕುವ ಕೆಲಸ ಮಾಡಿ ಸುಂದರ ನಗರವನ್ನು ಕಟ್ಟಲು ಪ್ರಯತ್ನಿಸುತ್ತೇನೆ ಎಂದರು. ಇದೇ ವೇಳೆ ಪೌರಾಯುಕ್ತೆ ಡಿಎಂ ಗೀತಾ, ಸದಸ್ಯರಾದ ಮಾರ್ಕೆಟ್ ಮೋಹನ್, ಆರ್ಪಿ ಗೋಪಿನಾಥ್, ನಗರಸಭೆ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.
ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಶಿಡ್ಲಘಟ್ಟ ತಾಲೂಕು ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅಶ್ವತ್ಥಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾದರು. ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಶ್ವತ್ಥಮ್ಮ ಮತ್ತು ಮಂಜುನಾಥ್ ಮಾತ್ರವೇ ನಾಮಪತ್ರ ಸಲ್ಲಿಸಿದ ಕಾರಣ ಅವರನ್ನು ಅವಿರೋಧ ಆಯ್ಕೆ ಮಾಡಲಾಯಿತು. ಈ ವೇಳೆ ಭಾಗವಹಿಸಿದ್ದ ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿ, ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಗಳಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸಲು ಮತ್ತು ಅಭಿವೃದ್ಧಿಪಡಿಸಲು ಹೆಚ್ಚು ಅವಕಾಶಗಳಿರುತ್ತದೆ. ಅವಕಾಶ ಸಿಕ್ಕಾಗ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎಂದರು. ಈ ವೇಳೆ ಮುಖಂಡರಾದ ಗೋಪಾಲ ರೆಡ್ಡಿ, ಎನ್ ಮುನಿಯಪ್ಪ, ಆನೆಮಡುಗು ಮುರಳಿ, ಪ್ರದೀಪ್, ಶ್ರೀನಿವಾಸ ರೆಡ್ಡಿ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯುಜೆಡಿ ಸಮಸ್ಯೆಗೆ ದಶಕಗಳಿಂದ ಪರದಾಡುತ್ತಿರುವ ನಾಗರಿಕರು 8ನೇ ವಾರ್ಡ್ಗೆ ಭೇಟಿ ನೀಡಿ ಮನೆ ಮನೆ ಸಮಸ್ಯೆ ಆಲಿಸಿದ ಶಾಸಕ ಪ್ರದೀಪ್ ಈಶ್ವರ್. ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳಿಗೆ ತಾಕೀತು. ಟೈರ್ ಬ್ಲಾಸ್ಟ್ ಆಗಿ ಕೂಲಿ ಕಾರ್ಮಿಕರಿಂದ ಟಾಟಾ ಏಸ್ ಪಲ್ಟಿ, 3 ಸ್ಥಿತಿ ಗಂಭೀರ, ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆ. ತೆಂಗಿನ ಚಿಪ್ಪು, ಹಸಿ ಸೌದೆ ಸಮೇತ ವಿನೂತನ ಹೋರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು. ಪರವಾನಗಿ ಪಡೆಯದೆ ರಾತ್ರೋರಾತ್ರಿ ಅನಧಿಕೃತ ಮೊಬೈಲ್ ಟವರ್ ನಿರ್ಮಾಣ, ಟವರ್ಗಳಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ, ಸ್ಥಳಾಂತರಿಸುವಂತೆ ಸಾರ್ವಜನಿಕರು ಒತ್ತಾಯ. ಪಶು ಸಂಕಷ್ಟ ನಿವಾರಕ ದ್ಯಾವಪ್ಪ ತಾತನ ಜಾತ್ರಾ ಮಹೋತ್ಸವ, ಗಮನ ಸೆಳೆದ ಉಟ್ಲು ಮಹೋತ್ಸವ, 6 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ.